ಹಾಕೋಬೇಕು ತಲೆ ಮೇಲೆ ಸೂಡಿ ಹಾಕೋ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾನು ಇವತ್ತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ, ಬನ್ನಿ. ಅಂತೂ ಫಾಸ್ಟ್ ಹೊರಡ್ಕೊಂಡು ಲೇಟ್ ಆಯಿತು, ಅದಕ್ಕೋಸ್ಕರ ಫಾಸ್ಟ್ ಮಾತಾಡ್ತಾ ಇದ್ದೀನಿ. ಊಟ ಇವತ್ತು ಗಂಜಿ ನಾನು ಊಟ ಮಾಡಿದ್ದೆ, ಇವತ್ತು ನಿಜ ತಿಂಡಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ನೋಡಿ ಪೂಜೆ ಮಾಡಿ ನಮ್ಮ ಅಮ್ಮನಿಗೂ ಪೂಜೆ ಮಾಡಿ. ಅಮ್ಮ ಅಂದರೆ ಯಾರು ಗೊತ್ತಲ್ಲ, ನಾವು ಇವರಿಗೆ ಪೂಜೆ ಮಾಡಿಕೊಂಡು ನಾನು ಇವಾಗ ಹೊರಡಿದೆ. ಫಸ್ಟು ಪಡ್ಯಾರ ಬೆಟ್ಟಿಗೆ ಹೋಗಬೇಕು, ಪಡ್ಯಾರ ಬೆಟ್ಟ ದೇವಸ್ಥಾನಕ್ಕೆ ಹೊರಡಿದೆ. ಎಂಥ ಸೆಕೆ ಮಾರ್ಯಾರಿ, ಎಂಥ ಇಷ್ಟು ಮಳೆ ಬಂದ್ರೂ ಸೆಕೆ. ಇನ್ನೂ ಮಳೆ ಬರಬೇಕಿತ್ತು, ಒಂದು ದಿನ ಬಂದು ಹೋಯ್ತಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿಲಿದೆ. ವಾಪಸ್ಸು ನೋಡು ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಬನ್ನಿ ಬಿಸಿಲು ಅಂತೇಳಿ ನಾವು ದೇವರನ್ನು ಮರೆಯಬಾರ್ದಲ್ವ, ಹೋಗೋದೇ ಕೂತ್ಕೊಳ್ಬಾರ್ದು. ಬಿಸಿಲು ಅಂತೇಳಿ ಮನೇಲಿ ಕೂತೂ ಆಗಲ್ಲ, ಕೆಲಸ ಆಗಲ್ಲ. ಪಡ್ಯಾರ ಬೆಟ್ಟ ಜಾತ್ರೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಮೊನ್ನೆ ಸ್ಟಾರ್ಟ್ ಆಗಿದೆ, 19 ತಾರೀಕು ತನಕ ಇದೆ. ಅದಕ್ಕೆ ನಾನು ಇವತ್ತು ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಬರುವ. ಅಮ್ಮನ್ನ ಬರ್ತೀರಂತ ಕೇಳಿದೆ, ಅವರು ಬರಲ್ಲ, ನಂಗೆ ಆಗಲ್ಲ ಬಿಸಿಲಿಗೆ ಅಂತ ಹೇಳಿದ್ರು. ಬೇಡ ಪರವಾಗಿಲ್ಲ ಮನೇಲಿ ಇರಲಿ, ಅವರು ಬರಲ್ಲ ಅಂತ ಹೇಳಿದ್ರು. ಅವ್ರು ಕಡಿಮೆ ಹೊರಗಡೆ ಹೋಗೋದಿಲ್ಲ, ಅವರು ಕಡಿಮೆ ಬೇಡ ಅಂತಾರೆ, ಕಾಲು ನೋವು, ಅದಕ್ಕೋಸ್ಕರ ಬರೋದಿಲ್ಲ. ನಾನೊಬ್ಬಳೇ ಹೋಗಬೇಕು. ಓಕೆನಾ, ಬನ್ನಿ ಹೋಗಿ ಬರುವ. ಅಮ್ಮ ಯಾಕೆ ಹೋಗಲ್ಲ, ಅಮ್ಮ ಯಾಕೆ ಬರಲ್ಲ ಅಂತೇಳಿ, ಅಮ್ಮ ಅವರು ಎಷ್ಟು ಕರೆದ್ರೂ ಬರಲ್ಲ. ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಹೋಗುವ ಬನ್ನಿ ಅಂತೇಳಿ. ನೀನು ಹೋಗಿ ಬಾ ಅಂತಾರೆ, ಅವರು ಹೊರಡಲ್ಲ. ಅದಕ್ಕೋಸ್ಕರ ಇರಲಿ ಪರವಾಗಿಲ್ಲ, ನಾವು ಹೋಗಿ ಬರುವ. ಓಕೆನಾ, ಹತ್ರ ಹೋಗ್ತಾ ಇದ್ದೇನೆ. ನಾನಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ, ಯಾಕಂದರೆ ಅಲ್ಲಿ ದೇವಸ್ಥಾನದ್ದು ಭಕ್ತಿಗೀತೆ ಕೇಳ್ತಾ ಇತ್ತು, ಅದಕ್ಕೋಸ್ಕರ ಅದು ಕಾಪಿರೈಟ್ ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದೆ. ವಾಯ್ಸ್ ಕೊಡ್ತಾ ಇದ್ದೇನೆ. ಇವಾಗ ನಾನು ತೆಂಗಿನಕಾಯಿ, ಬಾಳೆಹಣ್ಣು, ಹಣ್ಣುಕಾಯಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ಸಿಹಿಯಾಲ, ಅಲ್ಲಿಗೆ ಹಾಕುವಂಥದ್ದು ಸಿಹಿಯಾಲ, ಹಾಗೆಯೇ ಹರಕೆಗಳನ್ನು ಕೊಡ್ಬೋದು.
ಸಂಕ್ರಾಂತಿಗೂ ಗ್ರ್ಯಾಂಡ್ ಆಗಿರುತ್ತೆ. ದೇವಸ್ಥಾನ ಬಾಗಿಲು ಓಪನ್ ಮಾಡ್ತಾರೆ ಸಂಕ್ರಾಂತಿಗೆ. ಹಾಗೆಯೇ ವರ್ಷಕ್ಕೊಮ್ಮೆ ಇವಾಗ ಜಾತ್ರೆ. ನಾಳೆ ಸೋಮವಾರ, ನಾಳೆ ದೊಡ್ಡ ಜಾತ್ರೆ ನಡೆಯುತ್ತೆ. ನಾನು ಒಂದು ದಿವಸ ಮುಂಚೆನೇ ಹೋಗಿದ್ದೆ, ಯಾಕಂದರೆ ದೇವರನ್ನ ಈ ಥರ ನೋಡೋದು ಒಂದು ತುಂಬ ಖುಷಿ ಆಗುತ್ತೆ. ನಾಳೆ ದಿನ ರಶ್ ಇರುತ್ತೆ, ದೇವ್ರನ್ನ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ದಿನ ಮುಂಚೆ ಹೋಗಿ ಬಂದೆ. ನೋಡಿ, ಮುಂಚೆಲ್ಲ ಈ ಮೆಟ್ಲುಗಳಲ್ಲಿ ನಾವು ಮೇಲೆ ಬರಬೇಕಿತ್ತು, ಈ ಮೆಟ್ಲು ಹತ್ಕೊಂಡೇ ಬರಬೇಕಿತ್ತು. ಇವಾಗ ರೋಡ್ ಆಗಿದೆ, ಈ ರೋಡಲ್ಲಿ ಬರ್ತೀವಿ, ಗಾಡಿ ಮೇಲೆ ತನಕ ಬರುತ್ತೆ. ಆವತ್ತೆಲ್ಲ ಇದು ನಾವು ಚಿಕ್ಕರುವಾಗ ಇದೇ ಮೆಟ್ಲಲ್ಲಿ ನಾವು ಮೇಲೆ ಬರ್ತಾ ಇದ್ದಿದ್ದು. ಕೆಳಗಡೆಯಿಂದ ಮೇಲ್ಗಡೆ ಬರುವಾಗ ತುಂಬ ಸುಸ್ತಾಗ್ತಾ ಇತ್ತು ಅವತ್ತು. ಆದರೂ ಇವಾಗ ಅವತ್ತಿನೊಂದು ದೇವಸ್ಥಾನಕ್ಕೆ ಹೋಗೋದು ಚಂದನೇ ಬೇರೆ, ಇವಾಗ ದೇವಸ್ಥಾನಕ್ಕೆ ಹೋಗೋದೊಂದು ಇದೇ ಬೇರೆ ಆಗಿಬಿಟ್ಟಿದೆ. ಅವತ್ತು ಅಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಬರ್ತಾ ಇದ್ವಿ. ಇವಾಗ ಎಲ್ಲಿ ಸುಲಭ ಇದೆ ಅಂತೇಳಿ ನಾವು ದಾರಿ ನೋಡ್ತೀವಲ್ವ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇಲ್ಲಿ ದೃಷ್ಟಿಗೆ ಏನೇ ಕೈಕಾಲು ನೋವಿದ್ರೂ, ಏನೇ ಹರಕೆ ಹೇಳಿದ್ರೂ ಇಲ್ಲಿ ಆಗುತ್ತೆ. ಅದು ತುಂಬ ಕಾರಣಿಕ. ನೆಕ್ಸ್ಟ್ ಕಟೀಲಿಗೆ ಹೋದ್ವಿ. ಕಟೀಲಲ್ಲಿ ಫಸ್ಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ, ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಸ್ವಲ್ಪನೇ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ, ಇದರಲ್ಲೇ ಸೇರಿಸ್ಕೊಂಡೆ. ನಾನು ಅಪ್ಲೋಡ್ ಮಾಡಿದ್ದೆ ಕಟೀಲಿದ್ದು. ನಾವು ಹೋಗ್ತಾ ಇರ್ತೀವಿ, ನಾವು 15 ದಿವಸಕ್ಕೊಮ್ಮಾದರೂ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ, ಕಟೀಲಿಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲರ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಟೀಲಲ್ಲೂ ರಶ್ ಜನ ಇತ್ತು, ಇಲ್ಲೇ ಊಟ ಮಾಡಿ ನಾವು ವಾಪಸ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.